ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸೌಮ್ಯ ಲೋಕ. ಇವತ್ತು ನಾನು ಮನೆಯಲ್ಲೇ ಇರುವಂತಹ ವಸ್ತುಗಳನ್ನ ಯೂಸ್ ಮಾಡಿ ಮಕ್ಕಳಿಗೆ ಹೇಗೆ ಡಿಫ್ರೆಂಟ್ ಥೀಮ್ಗಳಲ್ಲಿ ಫೋಟೋಸ್ನ ತೆಗೆಯೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಫೋಟೋಸು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಸೊ ನಿಮ್ಮ ಮನೇಲಿ ಯಾರು ಮಕ್ಕಳಿಲ್ಲ ಅಂತಂದರೆ ನಿಮ್ಮ ಫ್ಯಾಮಿಲಿಲಿ ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಮಕ್ಕಳಿದ್ರೆ ಪ್ಲೀಸ್ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಡೆಫಿನೆಟ್ಲಿ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟು ಗಣೇಶ ಥೀಮ್. ಪಾಪು ಹುಟ್ಟಿದ 15 ಡೇಸಿಗೆ ಮೊದಲನೇ ಬಂದಿದ್ದು ಗಣೇಶ ಹಬ್ಬ. ಇವಾಗ ನಾನಿಲ್ಲಿ ಅರಳಿ ಎಲೆನ ಯೂಸ್ ಮಾಡ್ತಿದ್ದೀನಿ. ಒಂದು ಎಲೆಗೆ 3 ನಾಮನ ನಾನು ಇಟ್ಟಿದ್ದೀನಿ. ಇನ್ನು ಮಿಕ್ಕಿದ ಎಲೆಗಳನ್ನ ನಾನು ಗಣೇಶ ಶೇಪಲ್ಲಿ ಈ ಥರ ಅರೇಂಜ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಕೆಲವೊಂದಷ್ಟು ಹೂವುಗಳನ್ನ ಯೂಸ್ ಮಾಡ್ತಿದ್ದೀನಿ. ರೆಡ್ ರೋಸ್ನ ತೊಗೊಂಡು ಈ ಥರ ಗಣೇಶ ಸುತ್ತಲೂ ಕೂಡ ಬಾರ್ಡರ್ ಥರ ಹಾಕೋತಿದ್ದೀನಿ. ಸೊ ನಿಮ್ಮ ಹತ್ರ ಯಾವ ಕಲರ್ ಫ್ಲವರ್ಸ್ ಇರುತ್ತೆ ನೀವು ಆ ಕಲರ್ ಫ್ಲವರ್ಸ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ನಾನಿಲ್ಲಿ ಯೆಲ್ಲೋ ಕಲರ್ ಶಾವಂತಿಗೆ ಹೂವನ್ನ ಯೂಸ್ ಮಾಡಿ ಈ ಥರ ಬಾರ್ಡರ್ಗೆ ಹಾಕೊಳ್ತಾ ಇದ್ದೀನಿ ರೆಡ್ ಫ್ಲವರ್ಸ್ ಪಕ್ಕ. ನಾನು ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಫ್ಲವರ್ಸ್ನ, ಅಂದರೆ ಬಿಡಿಸ್ಕೊಂಡಿದ್ದೀನಿ. ಹಾಗೆ ಇನ್ನು ಕೆಲವೊಂದಷ್ಟು ಅರಳಿ ಎಲೆನ ಯೂಸ್ ಮಾಡಿ ಮೇಲೆ ತೋರಣ ಥರ ಒಂದೊಂದೇ ಸಿಂಗಲ್ ಎಲೆಗಳನ್ನ ಇಟ್ಕೊಂಡಿದ್ದೀನಿ. ಸೊ ಈ ಥರ ಕಾಣಿಸುತ್ತೆ ಫೈನಲ್ ಆಗಿ. ಇವಾಗ ಪಾಪನು ಕೂಡ ಮಲಗಿಸ್ತಿದ್ದೀನಿ. ನೋಡ್ಬೋದು ಅವಳು 15 ಡೇಸಲ್ಲಿದ್ದಾಗ ಈ ರೀತಿಯಾಗಿ ಇದ್ಲು. ಸೊ ಅವಳು ಒಂದು ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ಅವಾಗ ತಾನೇ ನಾನು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದಿದ್ವಿ. ಸೊ ಹಾಗಾಗಿ ಒಂದು ಸ್ವಲ್ಪ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ಲು. ಇಲ್ಲಿ ಚಿನ್ನು ಮರಿ, ಇಲ್ಲಿ ಬಂಗಾರು ಚಿನ್ನು, ಇಲ್ಲಿ 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 ಇಲ್ಲಿ. Here is the outcome. ಸೆಕೆಂಡ್ ಥೀಮಿಗೆ ಬ್ಯಾಕ್ಗ್ರೌಂಡಿಗೆ ನಾನು ಆರೆಂಜ್ ಕಲರ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ರೈಸ್ನ ಯೂಸ್ ಮಾಡಿ ಇವಾಗ ನಾನು ದುರ್ಗಾದೇವಿದು ಫೇಸ್ನ ಮಾಡ್ತಾ ಇದ್ದೀನಿ. ಸೊ ನೀವು ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು ಅದನ್ನು ರೆಫರೆನ್ಸ್ ಆಗಿ ತೊಗೊಂಡು ಆಮೇಲಿಂದ ನೀವು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸೊ ನಾನು ಅದೇ ರೀತಿ ಒಂದು ಫೋಟೋನ ಸ್ಕ್ರೀನ್ಶಾಟ್ ಇಟ್ಕೊಂಡು ಸೊ ಅದ್ರ ರೆಫರೆನ್ಸ್ನ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಾನು ಅಕ್ಟೋಬರಲ್ಲಿ ಮಾಡಿದ್ದು. ವಿಜಯದಶಮಿ ಇತ್ತಲ್ವ, ಆ ಟೈಮಲ್ಲಿ ತೆಗೆದಿದ್ದು. ಅವಳಿಗೆ 2.5 months ರನ್ನಿಂಗ್ ಇತ್ತು. ಸೊ ಇನ್ನು ಡೀಟೇಲಿಂಗಿಗೋಸ್ಕರ ಕೆಲವೊಂದಷ್ಟು ಫ್ಲವರ್ಸ್ ಹಾಗೆ ಕುಂಕುಮನ ಯೂಸ್ ಮಾಡ್ತಿದ್ದೀನಿ. ಒಂದು ಪುಟ್ಟಿ ಒಳಗೆ ಗ್ರೀನ್ ಕಲರ್ ಸಾಫ್ಟ್ ಆಗಿರುವಂತಹ ಒಂದು ಬಟ್ಟೆನ ಹಾಸ್ಬಿಟ್ಟು ಅದರಲ್ಲಿ ಪಾಪನ ಮಲಗಿಸಿದ್ದೀನಿ. ಸೊ ಫೈನಲ್ ಔಟ್ಕಮ್ ಈ ರೀತಿಯಾಗಿ ಇದೆ. ನೀವು ಪುಟ್ಟಿಲಿ ಬೇಕಿದ್ರೆ ಮಲಗಿಸ್ಬಿಟ್ಟು ಫೋಟೋಸ್ ತೆಗಿಬೋದು ಅಥವಾ ಜಸ್ಟ್ ಹಾಗೇ ಮಲಗಿಸ್ಬಿಟ್ಟು ಕೂಡ ನೀವು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಬೋದು. ಎರಡೂ ಕೂಡ ಚೆನ್ನಾಗಿ ಬರುತ್ತೆ. ಸೊ ನನ್ನ ಪುಟ್ಟಿ ಇತ್ತು, ಹಾಗಾಗಿ ನಾನು ಪುಟ್ಟಿನ ಯೂಸ್ ಮಾಡಿ ಫೋಟೋಸ್ ತೆಗೆದಿದ್ದೀನಿ. ಸೊ ಫೈನಲ್ ಆಗಿ ಈ ಥರ ಬಂದಿದೆ ಫೋಟೋಸು. ಮೂರನೇ ಥೀಮಿಗೆ ನಾನು ಬ್ಯಾಕ್ಗ್ರೌಂಡಿಗೆ ರೆಡ್ ಕಲರ್ದು ಒಂದು ಕ್ಲಾತ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಯೆಲ್ಲೋ ಕಲರ್ ಫ್ಲವರ್ಸ್ ಅಂದರೆ ಶಾವಂತಿಗೆ ಹೂವನ್ನ ಈ ಥರ ಬಿಡಿಸ್ಕೊಂಡು ಅದರಲ್ಲಿ ನಾನು ಇವಾಗ ಬಟರ್ಫ್ಲೈ ಥರ ಮಾಡ್ತಾ ಇದ್ದೀನಿ. ಅಂದರೆ ಅರ್ಧ ಬಟರ್ಫ್ಲೈ ರೆಕ್ಕೆ ಬರುತ್ತಲ್ವ, ಆ ರೀತಿಯಾಗಿ ಮಾಡ್ತಾ ಇದ್ದೀನಿ. ಫೈನಲ್ ಔಟ್ಕಮ್ ಈ ರೀತಿಯಾಗಿ ಬಂದಿದೆ.
4ನೇ ಥೀಮಿಗೆ ನಾನು ವೈಟ್ ಕಲರ್ ಬ್ಯಾಕ್ಗ್ರೌಂಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಪುಟ್ಟಿಗೆ ಒಂದು ವೇಲ್ನ ಈ ಥರ ಸುತ್ಕೊಳ್ತಿದ್ದೀನಿ. ಹಾಗೆ ಇದ್ರ ಮೇಲೆ ಗ್ರೀನ್ ಕಲರ್ ಬ್ಲ್ಯಾಂಕೆಟ್ ಇದೆ, ಸೊ ಅದನ್ನು ನಾನು ನೀಟಾಗಿ ಕವರ್ ಮಾಡ್ಕೊತಿದ್ದೀನಿ. ಸೊ ಪಾಪುನ ಮಲಗಿಸ್ಬೇಕಲ್ವ, ಹಾಗಾಗಿ ನೀಟಾಗಿ ಅವ್ರಿಗೆ ಚುಚ್ಚದೇ ಇರೋ ಥರ ಅಥವಾ ಒತ್ತದೇ ಇರೋ ಥರ ನೀಟಾಗಿ ಒಂದು ಸಾಫ್ಟ್ ಕ್ಲಾತ್ನ ಈ ಥರ ಕವರ್ ಮಾಡ್ಕೊತಿದ್ದೀನಿ. ಸೊ ಆಗಲೇ ನಾನು ದುರ್ಗಾ ತೋರಿಸ್ದೆ ಅಲ್ವಾ, ಅದಕ್ಕೂ ಕೂಡ ಇದೇ ರೀತಿ ಮಾಡ್ಕೊಂಡಿದ್ದು. ಸೊ ಇದಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಪಾಪುಗೆ ನಾನಿಲ್ಲಿ ಪರ್ಪಲ್ ಕಲರ್ ವೇಲ್ನ ಸೀರೆ ಥರ ಉಡ್ಸಿದ್ದೀನಿ, ಲೈಕ್ ಜಸ್ಟ್ ಸುತ್ತಿದ್ದೀನಿ ಅಷ್ಟೇ. ಸೊ ಈ ಥರ ಬಂದಿದೆ ಫೋಟೋಸು. ಒಂದು ಹೆಡ್ ಬ್ಯಾಂಡ್ ಯಾವುದಾದ್ರೂ ಇತ್ತು ಅಂತಂದರೆ ಹೆಡ್ ಬ್ಯಾಂಡ್ನ ಹಾಕಿ, ದುಪ್ಪಟ್ಟ ಪರ್ಪಲ್ ಕಲರ್ ಇದೆ, ನೀವು ಬೇರೆ ಕಲರ್ನ ಬೇಕಿದ್ರೂ ಚೂಸ್ ಮಾಡ್ಕೋಬಹುದು. ತುಂಬ ಕ್ಯೂಟಾಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಕೂಡ ಅಲ್ವಾ. ಸೇಮ್ ಥೀಮ್ಗೆ ಇವಾಗ ನಾನು ಒಂದು ಸ್ವಲ್ಪ ಸನ್ಫ್ಲವರ್ಸ್ ಇತ್ತು, ಆರ್ಟಿಫಿಷಿಯಲ್ ಫ್ಲವರ್ಸು, ಅದನ್ನು ವೇಲ್ ಮೇಲೆ ಈ ಥರ ಇಟ್ಕೊಂಡಿದ್ದೀನಿ. ಸೊ ಈ ಥರ ಇಟ್ಬಿಟ್ಟು ಕೂಡ ಕೆಲವೊಂದಷ್ಟು ಫೋಟೋಸ್ನ ತೆಗೆದಿದ್ದೀನಿ. ಇದು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಿಮ್ಮ ಹತ್ರ ಯಾವುದಾದ್ರೂ ಆರ್ಟಿಫಿಷಿಯಲ್ ಫ್ಲವರ್ಸ್ ಇದ್ದರೆ ಅದನ್ನು ಈ ಥರ ಯೂಸ್ ಮಾಡ್ಕೋಬಹುದು, ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾನು ನೋಡು 3.5 months ಇದ್ದಾಗ ತೆಗ್ದಿರೋದು, ಅಂದರೆ 4 months ಕಂಪ್ಲೀಟ್ ಆಗೋದಕ್ಕೆ ಇನ್ನೊಂದು 6 days ಇತ್ತು ಅಷ್ಟೇ. ಸೊ ಆವಾಗ ತೆಗ್ದಿರೋದು. ಮಂತ್ಲಿ ಫೋಟೋಶೂಟ್ನ ನಾನು ಸೆಪ್ರೇಟಾಗಿ ಮಾಡ್ಕೊತಿದ್ದೀನಿ. ಇದು ನಾರ್ಮಲಾಗಿ ಯಾವಾಗಲಾದರೂ ಫೋಟೋಸ್ ತೆಗಿಬೇಕಂತ ಅನ್ನಿಸ್ದಾಗ ಈ ಥರ ರೆಡಿ ಮಾಡಿ ನಾನು ಫೋಟೋಸ್ ತೆಗಿತಾ ಇದ್ದೀನಿ. ಇದರಲ್ಲಿ ಈ ರೀತಿ ಬಂದಿದೆ ಫೋಟೋಸು. ಈ ಥೀಮಿಗೆ ನಾನು ಬ್ಲ್ಯಾಕ್ ಕಲರ್ ಹಾಗೆ ಯೆಲ್ಲೋ ಕಲರ್ ದುಪ್ಪಟ್ಟನ ಯೂಸ್ ಮಾಡ್ತಿದ್ದೀನಿ. ಬ್ಯಾಕ್ಗ್ರೌಂಡಿಗೆ ಬ್ಲ್ಯಾಕ್ ಬಂದು ಕೆಳಗಡೆ ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ LOVE ಅಂತ ಹೇಳಿ ಈ ರೀತಿಯಾಗಿ ನಾನು ಯೆಲ್ಲೋ ಕಲರ್ ದುಪ್ಪಟ್ಟನ ಇಟ್ಕೊಂಡು ಅದ್ರ ಮೇಲೆ ಪಾಪುನ ಮಲಗಿಸಿ ಫೋಟೋಸ್ನ ತೆಗೆದಿದ್ದೀನಿ. ಸೊ ಫೈನಲಾಗಿ ಎಲ್ಲ ಫೋಟೋಸ್ ತೆಗೆದಾದ್ಮೇಲೆ ಅದನ್ನು ಈ ರೀತಿಯಾಗಿ ಕೊಲಾಜ್ ಮಾಡಿಕೊಂಡ್ರೆ ಬ್ಯೂಟಿಫುಲ್ಲಾಗಿ ಈ ರೀತಿ ಫೋಟೋಸ್ ಬರುತ್ತೆ. ನೆಕ್ಸ್ಟ್ ಥೀಮಿಗೆ ನಾನಿಲ್ಲಿ ರೆಡ್ ಕಲರ್ ದುಪ್ಪಟ್ಟನ ಯೂಸ್ ಮಾಡ್ತಿದ್ದೀನಿ. ಸೊ ದುಪ್ಪಟ್ಟನೆ ಅಂತಲ್ಲ, ಯಾವುದಾದ್ರೂ ನೀವು ಬಟ್ಟೆನ ಯೂಸ್ ಮಾಡ್ಕೋಬಹುದು. ಇವಾಗ ದುಪ್ಪಟ್ಟನ ಯೂಸ್ ಮಾಡಿ ನಾನು ಹಾರ್ಟ್ ಶೇಪ್ ಮಾಡ್ಕೊತಾ ಇದ್ದೀನಿ. ಹಾರ್ಟ್ ಶೇಪ್ ಮಾಡಿ ಆದಮೇಲೆ ಇವಾಗ ಆರ್ಟಿಫಿಷಿಯಲ್ ಫ್ಲವರ್ನ ಯೂಸ್ ಮಾಡಿ ಆ ಹಾರ್ಟ್ ಏನು ಮಾಡಿದ್ವಿ ಅದ್ರ ಸುತ್ತಲೂ ಕೂಡ ಈ ಥರ ಇಟ್ಕೊಳ್ತಿದ್ದೀನಿ. ಸೊ ನಿಮ್ಮ ಹತ್ರ ಯಾವ ಕಲರ್ ಆರ್ಟಿಫಿಷಿಯಲ್ ಫ್ಲವರ್ ಇರುತ್ತೆ ನೀವು ಅದನ್ನು ಯೂಸ್ ಮಾಡ್ಕೋಬಹುದು. ಇವಾಗ ನಾನು ಯೆಲ್ಲೋ ಕಲರ್ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಹಾರ್ಟ್ ಶೇಪ್ ಏನಿದೆ ಅದ್ರ ಒಳಗಡೆ ನಾನು ಈ ಥರ ಸುತ್ತಲೂ ಇಟ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಆರ್ಟಿಫಿಷಿಯಲ್ ಫ್ಲವರ್ಸ್ ಇತ್ತು, ಅದನ್ನು ನಾನು ಹಾರ್ಟ್ ಶೇಪಿನ ಕೆಳಗಡೆ ಇಟ್ಕೊಂಡಿದ್ದೀನಿ. ಸೊ ದಟ್ ಅದು ನೋಡೋದಕ್ಕೆ ಬೊಕ್ಕೆ ಥರ ಕಾಣಿಸ್ತಿದೆ. ಜೊತೆಗೆ ಲವ್ ಅಂತ ಹೇಳಿ ಒಂದು ಹೋಮ್ ಡೆಕೋರ್ ಪೀಸ್ ಇತ್ತು, ಅದನ್ನು ಕೂಡ ನಾನಿಲ್ಲಿ ಹಾರ್ಟ್ ಒಳಗಡೆ ಇಟ್ಟಿದ್ದೀನಿ. ಸೊ ಮಧ್ಯದಲ್ಲಿ ಪಾಪುನ ಮಲಗಿಸ್ಬಿಟ್ಟು ಇವಾಗ ಫೋಟೋಸ್ನ ಕ್ಯಾಪ್ಚರ್ ಮಾಡೋಣ. ಇದಂತೂ ನೋಡೋದಕ್ಕೆ ತುಂಬಾ ಕ್ಯೂಟಾಗಿ ಕಾಣಿಸ್ತಿದೆ, ಒಂಥರ ಬೊಕ್ಕೆ ಥರ ಅನ್ನಿಸ್ತಿದೆ. ಸೊ ನೀವು ಕೂಡ ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ ಇದು. ಸೊ ಪಾಪು ಇವಾಗ ಎಲ್ಲ ಫ್ಲವರ್ಸ್ನ ತೆಗೆದು ಕಿತ್ತಾಕ್ತಿದ್ದಾಳೆ. ನೆಕ್ಸ್ಟ್ ನಾನಿಲ್ಲಿ ರೆಡ್ ಕಲರ್ನ ಯೂಸ್ ಮಾಡ್ತಿದ್ದೀನಿ ಬ್ಯಾಕ್ಗ್ರೌಂಡಿಗೆ. ಹಾಗೆ ಉಡ್ಡನ್ನೊಂದು ಲ್ಯಾಡರ್ನ ತೊಗೊಂಡು ಅದರ ಆ ಸೈಡ್ ಈ ಸೈಡಿಗೆ ನಾನು ಮನಿ ಪ್ಲ್ಯಾಂಟ್ನ ಈ ಥರ ಸುತ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಲ್ಯಾಡರ್ ಇಲ್ಲ ಅಂತಂದರೆ ನೀವು ಅಕ್ಕಿನ ಯೂಸ್ ಮಾಡಿ, ಅಂದರೆ ರೈಸ್ನ ಯೂಸ್ ಮಾಡಿ ನೀವು ಮಾಡ್ಕೋಬೋದು. ಸೊ ಈ ಮನಿ ಪ್ಲ್ಯಾಂಟ್ ಏನಿದೆ ಅದನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ಅದಾದಮೇಲೆ ಅವಳಿಗೆ 4 months ಇದ್ದಾಗ ಇದನ್ನು ಮಾಡಿದ್ದು, ಹಾಗಾಗಿ ಇಲ್ಲಿ 4 ಅಂತ ಹಾಕ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಕಳಿಸಿದ್ದು ಮಾಡು ಅಂತ ಹೇಳಿ, ಅವ್ರು ರೈಸಲ್ಲಿ ಕಳಿಸಿದ್ರು, ನಾನು ಈ ಥರ ಟ್ರೈ ಮಾಡಿದೆ. ಹಾಗೆ ಪಾಪುನ ಮಲಗಿಸಿ ಇವಾಗ ಆರ್ಟಿಫಿಷಿಯಲ್ ಫ್ಲವರ್ಸ್ ಏನಿತ್ತು ಅದನ್ನು ಸುತ್ತಲೂ ಇಡ್ತಾ ಇದ್ದೀನಿ. ಬಟ್ ಅವಳು ಅದನ್ನು ಆ ಥರ ಇರೋದಕ್ಕೆ ಬಿಡಲ್ಲ, ಫುಲ್ ಎತ್ತಿ ಕಿತ್ತಿ ಅದನ್ನು ಮತ್ತೆ ಎಳ್ಕೊಂಡು ಬಾಯಿ ಒಳಗಡೆ ಹಾಕೊತಾಳೆ. ಸೊ ಹಾಗೆ ಅಡ್ಜಸ್ಟ್ ಮಾಡಿ ಫೋಟೋಸ್ನ ತೆಗಿತಿದ್ದೀನಿ. ಸೊ ಮಕ್ಕಳು ಹೇಗಿರ್ತವೆ ಹಾಗೆ ಫೋಟೋಸ್ನ ಕ್ಯಾಪ್ಚರ್ ಮಾಡಿ, ಅದೇ ಚಂದ. ಸೊ ಈ ರೀತಿಯಾಗಿ ಬಂದಿದೆ ಫೋಟೋಸ್ ಇದು ಈ ಥೀಮಲ್ಲಿ.
ನೆಕ್ಸ್ಟ್ ಥೀಮಿಗೂ ಕೂಡ ರೆಡ್ ಕಲರ್ ಬ್ಯಾಕ್ಗ್ರೌಂಡ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇವಾಗ ಕೆಳಗಡೆ ಅಷ್ಟೇ ಅಲ್ಲ, ಹಿಂದೆಗಡೆನೂ ಕೂಡ ಸೇಮ್ ಕಲರ್ನ ಯೂಸ್ ಮಾಡಬೇಕು ಬ್ಯಾಕ್ಗ್ರೌಂಡಿಗೆ. ಈ ರೀತಿಯಾಗಿರೋಂತಹ ಒಂದು ದೊಡ್ಡ ಪುಟ್ಟಿನ ಯೂಸ್ ಮಾಡ್ತಿದ್ದೀನಿ. ಸೊ ಇದು ತಲೆ ಕಾಯಿಸೋದಕ್ಕೆ ಅಂತ ಹೇಳಿ ಇಟ್ಕೊಂಡಿರೋದು ನಾನು. ಸೊ ಇದಕ್ಕೆ 2 ಪಿಲ್ಲೋನ ಸ್ಟಫ್ ಮಾಡ್ತಿದ್ದೀನಿ. ಸಾಫ್ಟ್ ಪಿಲ್ಲೋಸ್ ಬರುತ್ತಲ್ವ, ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ದಟ್ ಪಾಪು ಮಲಗಿದಾಗ ಪುಟ್ಟಿದೇನು ಅದು ಪಾಪುಗೆ ಬತ್ತಬಾರ್ದು ಅನ್ನೋ ರೀಸನ್ನಿಂದ. ಸೊ ಸಾಫ್ಟ್ ಪಿಲ್ಲೋಸ್ ಇದ್ದರೆ ಸಾಫ್ಟ್ ಪಿಲ್ಲೋನ ಯೂಸ್ ಮಾಡಿ. ಸೊ ಅದಾದಮೇಲೆ ಒಂದು ರೆಡ್ ಕಲರ್ ವೇಲ್ನ ಯೂಸ್ ಮಾಡಿ ಅದನ್ನು ಫುಲ್ ಕವರ್ ಮಾಡ್ಕೊತಿದ್ದೀನಿ, ಪಿಲ್ಲೋಸ್ ಕಾಣಿಸ್ತಾ ಇರೋ ರೀತಿ. ಸೊ 2 ವೇಲ್ನ ಯೂಸ್ ಮಾಡ್ತಿದ್ದೀನಿ ನಾನಿಲ್ಲಿ. ಎಲ್ಲ ಥೀಮಿಗಿಂತ ಈ ಥೀಮಲ್ಲಿ ಫೋಟೋಸ್ ತುಂಬ ಚೆನ್ನಾಗಿ ಬಂದಿದೆ. ಇವನ್ ನಾವು ಫೋಟೋ ಸ್ಟುಡಿಯೋದಲ್ಲಿ ತೆಗೆಸ್ತೀವಲ್ವ, ಸೇಮ್ ಅದೇ ರೀತಿಯೇ ಬಂದಿದೆ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸು. ಆ ಪುಟ್ಟಿನ ಫುಲ್ಲು ಕವರ್ ಮಾಡಬೇಕು, ಪುಟ್ಟಿ ಕಾಣಿಸ್ತಾ ಇರೋ ಥರ ನೀಟಾಗಿ ಕವರ್ ಮಾಡ್ಕೊತಾ ಇದ್ದೀನಿ. ಹಿಯರ್ ಮೈ ಕ್ಯೂಟಿ ಪಾಯ್. ಸೊ ಅವಳಿಗೆ ರೆಡ್ ಕಲರ್ ಹೆಡ್ ಬ್ಯಾಂಡ್ ಹಾಕಿದ್ದೀನಿ, ಹಾಗೆ ರೆಡ್ ಕಲರ್ ವೇಲ್ನ ನೀಟಾಗಿ ಅವಳಿಗೆ ಸುತ್ತಿದ್ದೀನಿ. ನೀವು ಬ್ಯಾಕ್ಗ್ರೌಂಡ್ ಬೇರೆ ಕಲರ್ ಯೂಸ್ ಮಾಡ್ತೀನಿ ಅಂತ ಅಂದರೆ ಬೇರೆ ಕಲರ್ ದುಪ್ಪಟ್ಟನ ಸುತ್ತಿ ಪಾಪುಗೆ ಕವರ್ ಮಾಡಿ. ಸೊ ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಪುಟ್ಟಿಯಲ್ಲಿ ಪಾಪುನ ಮಲಗಿಸ್ತಾ ಇದ್ದೀನಿ. ಈ ಥೀಮಲ್ಲಿ ತೆಗಿಬೇಕಾದ್ರೆ ಪಾಪು ಎದ್ದಿರೋದಕ್ಕಿಂತ ಮಲಗಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಸೊ ಎದ್ದಿದ್ರೂ ಪಾಪು ಸೈಲೆಂಟಾಗಿತ್ತು ಅಂತಂದರೆ ಚೆನ್ನಾಗಿ ಬರುತ್ತೆ ಫೋಟೋಸು. ಇಲ್ಲ ಅಂತಂದರೆ ಮಲಗಿಸ್ಬಿಟ್ಟು ತೆಗಿಯೋದು ಬೆಸ್ಟ್ ಅಂತ ಅನಿಸುತ್ತೆ. ಪುಟ್ಟಿ ಒಳಗಡೆ ಇವಾಗ ಪಾಪುನ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ಮಕ್ಕಳು ಇವಾಗ ಒದ್ದಾಡ್ತಾ ಇರೋದ್ರಿಂದ ಕೈಕಾಲು ಆಡಿಸ್ತಿರೋದ್ರಿಂದ ಸೊ ಪುಟ್ಟಿ ಕೂಡ ಅಲ್ಲಾಡ್ತಾ ಇರುತ್ತೆ. ಹಾಗಾಗಿ ಮಲಗಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಒಂದು 4-5 ಫೋಟೋಸ್ ತೆಗೆದೆ. ಅದಾದಮೇಲೆ ಪಾಪಗೂ ನಿದ್ದೆ ಬಂದು ಅವಳು ತಾಚಿ ಮಾಡಿಕೊಂಡ್ಳು. ಸೊ ಇವಾಗ ಫೋಟೋಸನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅವಳು ಮಲ್ಕೊಂಡಿರೋ ಟೈಮಲ್ಲಿ. ಇದಿಷ್ಟು ಥೀಮ್ಗಳಲ್ಲಿ ನಿಮಗೆ ಯಾವ ಥೀಮ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇನ್ನು ಡಿಫ್ರೆಂಟ್ ಥೀಮ್ಗಳಲ್ಲಿ ಪಾರ್ಟ್ 2 ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಅದರಲ್ಲಿ ಇನ್ನು ಡಿಫ್ರೆಂಟ್ ಥೀಮ್ಗಳಲ್ಲಿ ನಾನು ಫೋಟೋಸ್ನ ಹೇಗೆ ಕ್ಯಾಪ್ಚರ್ ಮಾಡೋದು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನೊಂದು ಆರ್ಟಿಫಿಷಿಯಲ್ ಫ್ಲವರ್ಸ್ ಇತ್ತಲ್ವಾ, ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಪಾಪನು ಕೂಡ ಹಾಗೆ ಮಾತಾಡ್ತಾ ಇದ್ಲು. ಸೊ ಅದನ್ನು ಹಾಗೆ ಆ್ಯಡ್ ಮಾಡಿದ್ದೀನಿ, ಕ್ಯೂಟಾಗಿತ್ತು ಅಂತ. ಸೊ ನೆಕ್ಸ್ಟು ನಾನಿಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಆ ಪುಟ್ಟಿ ಏನಿದೆ ಅದ್ರ ಕೆಳಗಡೆ ಅಟ್ಯಾಚ್ ಮಾಡಿದ್ದೀನಿ, ಅಂದರೆ ಫಿಕ್ಸ್ ಮಾಡಿದ್ದೀನಿ. ಸೊ ಫಿಕ್ಸ್ ಮಾಡಿ ಕೂಡ ತೆಗೆದಿದ್ದೀನಿ. ಹಾಗೆ 4 ಅನ್ನೋ ನಂಬರ್ನು ಕೂಡ ಮಾಡಿ ಅದರಲ್ಲೂ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ಫೋಟೋಸು. ಇಲ್ಲಿ ಬಂಗಾರಿ, ಶಾಣೆ ಬಂಗಾರಿ, ಮುದ್ದು ಗೊಂಬೆ ನೀನು. ಇಲ್ಲೋಡಮ್ಮ. ಸೇಮ್ ಯೆಲ್ಲೋ ಕಲರ್ ಫ್ಲವರ್ಸ್ನ ನಾನು ಡಿಫ್ರೆಂಟಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಫ್ಲವರ್ಸ್ ಇದೆ, ನೀವು ಕೂಡ ಆ ರೀತಿ ಯೂಸ್ ಮಾಡ್ಕೋಬೋದು. ಆ ಫೋಟೋಸ್ನು ಕೂಡ ನಾನು ಎಡಿಟ್ ಮಾಡಿಲ್ಲ, ಬಟ್ ಅದು ಎಡಿಟ್ ಮಾಡಿರೋ ಥರನೇ ಬಂದಿದೆ ಫೋಟೋಸ್ ಕೆಲವೊಂದು. ಸೊ ಇವಾಗ ಯಾವ ರೀತಿ ಬಂದಿದೆ ನೋಡೋಣ. ಸೊ ನೋಡಿದ್ರಲ್ಲ ಹೇಗೆ ಬಂದಿದೆ ಫೋಟೋಸ್ ಅಂತ. ಸೊ ಮನೇಲಿರುವಂತಹ ವಸ್ತುಗಳನ್ನ ಯೂಸ್ ಮಾಡಿ ಎಷ್ಟು ಮುದ್ದಾದ ಫೋಟೋಸ್ ಕ್ಯಾಪ್ಚರ್ ಮಾಡ್ಬೋದಲ್ವಾ. ಸೊ ಮಕ್ಕಳು ಚಿಕ್ಕವರಿದ್ದಾಗಲೇ ಈ ಥರ ಫೋಟೋಸ್ ಎಲ್ಲ ತೆಗೆದಿಟ್ಕೋಬೋದು. ಇಲ್ಲ ಅಂತಂದರೆ ಅವ್ರು ದೊಡ್ಡವರಾದ್ಮೇಲೆ ಮಲಗಿಸ್ಬಿಟ್ಟು ಫೋಟೋಸ್ ತೆಗಿಯೋಕ್ಕಂತೂ ಡೆಫಿನೆಟ್ಲಿ ಆಗಲ್ಲ. ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ಫೋಟೋಸ್ನ. ಸೊ ನೀವೇನಾದರೂ ನಾನು ತೋರಿಸಿರುವಂತಹ ಫೋಟೋಸ್ನ ನೀವು ಟ್ರೈ ಮಾಡಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಆ ಫೋಟೋಸ್ನ ಕಳಿಸ್ಕೊಡಿ. ಸೊ ಹೇಗೆ ಬಂದಿದೆ ಅಂತ ನಾನು ಕೂಡ ನೋಡ್ತೀನಿ ಅಂತ ಹೇಳ್ತಾ, ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕೆಲವೊಂದಷ್ಟು ಫೋಟೋಸ್ನ ತೆಗೆಯೋದಿದೆ. ಸೊ ಅದನ್ನು ತೆಗೆದಾಗ ಮತ್ತೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.